ನನ್ನ ಹೆಸರು ಬಿಂದು ಅಂತ. ನಾನು ಹಾಸನಿಂದ ಬಂದಿದ್ದೀನಿ. ನಾನು ಈಗ ಮೆಡಿಕಲ್ ಸ್ಟೂಡೆಂಟು. ಈಗ ಎಕ್ಸಾಮ್ ಬರೀಬೇಕು. ನಾನು ಇನ್ನು ಆಗಸ್ಟಲ್ಲಿ ಎಕ್ಸಾಮ್ ಬರೀಬೇಕು ನಾನು ಇವಾಗ. ಸೊ ಈಗ ಇದ್ರ ಬಗ್ಗೆ ನಮ್ಮ ಅಜ್ಜಿ ಅವರು ನಮ್ಮ ರಿಲೇಟಿವ್ಸಿಂದ ತಿಳ್ಕೊಂಡಿದ್ದಾರೆ. ಸೊ ಇದು ಮಂತ್ರಾಲಯಕ್ಕೆ ಯಾರು ಹೋಗೋಕ್ಕಾಗಲ್ಲಲ್ಲ, ಅವರು ಇಲ್ಲಿ ಬಂದು ದರ್ಶನ ಮಾಡಿ, ಇಲ್ಲಿ ದರ್ಶನ ತೊಗೊಂಡವ್ರಿಗೆ ತುಂಬ ಒಳ್ಳೆಯದಾಗಿದೆ ಅಂತ ತುಂಬ ಕೇಳಿದ್ದೀನಿ. ಸೊ ಅಂದಾಗಿ ನಾನು ಹಾಸನಿಂದ ಬಂದು ಇಲ್ಲಿ ಸ್ವಲ್ಪ ಬೇಡ್ಕೊಳ್ಳೋಣ ಅಂತ ಬಂದಿದ್ದೀವಿ. ಅವರೂ ಇಲ್ಲಿ ಬರ್ಬೋದು. ಅಂದರೆ ಅವರು ಬೆಂಗಳೂರು, ಇಲ್ಲಿ ಕರ್ನಾಟಕ ಸುತ್ತಮುತ್ತ ಇರೋರೆಲ್ಲ ಇಲ್ಲಿ ಹತ್ತಿರ ಆದರೆ ಬರ್ಬೋದು. ನೀವು ನಾರ್ತ್ ಕರ್ನಾಟಕ ಇದ್ದರೆ ಅಲ್ಲಿ ಮಂತ್ರಾಲಯ ಹತ್ತಿರ ಆಗುತ್ತೆ. ನಮ್ಗೆ ಸೌತ್ ಕರ್ನಾಟಕದವ್ರಿಗೆ ಮಂತ್ರಾಲಯ ಸ್ವಲ್ಪ ದೂರ ಆಗುತ್ತೆ. ಅಂದಾಗಿ ಇಲ್ಲಿ ಬರ್ಬೋದು. ನಾನು ಇದು ಆನ್ಸರ್ ಮಾಡಬೇಕಂದ್ರೆ ಅಂದರೆ ನಾನು ತುಂಬ ಮೂಢನಂಬಿಕೆ ಅಂತ ಏನಲ್ಲ, ಬಟ್ ನಮಗೆ ಕಾಣದೇ ಇರೋದು, ನಮಗಿನ್ನ ಜಾಸ್ತಿ ಪವರ್ಫುಲ್ ಇರೋದು ಏನಾದ್ರು ಒಂದು ಶಕ್ತಿ ಇದ್ದೇ ಇರುತ್ತೆ. ನಾನು ಅದನ್ನು ದೇವರು ಅಂತ ನಂಬ್ತೀನಿ. ಇಲ್ಲ ನಮಗೆ ಈ ಜಗತ್ತಲ್ಲಿ ನಡೆಯೋದು ಎಷ್ಟೊಂದು ವಿಷಯಗಳು ನಮಗೆ ಎಲ್ಲದಲ್ಲೂ ಸೈನ್ಸಲ್ಲಿ ಪ್ರೂವ್ ಮಾಡೋಕ್ಕಾಗೋದಿಲ್ಲ. ಒಂದು ಶಕ್ತಿ ಏನೋ ಒಂದು ಇದ್ದೇ ಇದೆ. ಅದರಿಂದ ನಾನು ಇದನ್ನು ದೇವರು ಅಂತಲೇ ಹೇಳ್ಬೋದು. ಅದು ರಾಯರ ಆಗಿರ್ಬೋದು, ಯಾವ ದೇವರಾದ್ರೂ ಆಗಿರ್ಬೋದು, ಅದೊಂದು ಶಕ್ತಿ ಅಷ್ಟೇ. ನಾನು ನಂಬಿಕೆ ಇರೋದ್ರಿಂದ ಒಂದು ಬರ್ತಾಯಿದ್ದೀನಿ. ಏನಿಲ್ಲ, ಇವಾಗ ಯಾರು ನೀವು ಹರಿಸ್ಕೊಬೇಕು, ಯಾರು ಒಂದು ಸ್ವಲ್ಪ ಬೇಡ್ಕೊಬೇಕು, ಏನಾದ್ರು ಅವ್ರಿಗೆ ಕಾರ್ಯಸಿದ್ಧಿ ಆಗಬೇಕಂತಂದರೆ ಯಾವ್ದಾದ್ರು ಒಂದು ನಂಬಿಕೆಯಿಂದ ಒಂದು ದೇವ್ರನ್ನ ಹಿಡಿದು ಅವ್ರು ಅದನ್ನು ಪಾಸಿಟಿವ್ ಆಗಿ ಎಲ್ಲ ಅವ್ರಿಗೆ ಕನ್ವರ್ಟ್ ಮಾಡಿಕೊಂಡು ಅವರು ಇಲ್ಲಿ ಬಂದು ಒಂದು ನಂಬಿಕೆಯಿಂದ ಅವರು ಎಲ್ಲ ಒಂದು ಮಾಡಿದ್ರೆ ಅವ್ರ ಸಂಕಲ್ಪ ಈಡೇರ್ಬೋದು ಅನ್ನೋದು ನನ್ನ ನಂಬಿಕೆ. ನನಗೆ ಪ್ರತಿ ಸರಿ ನಾವು ರಾಯರು, ಇಲ್ಲಾಂದರೆ ಸಾಯಿಬಾಬಾ, ಇಲ್ಲ ಗುರುಗಳು, ಆ ಥರ ದೇವಸ್ಥಾನಕ್ಕೆ ಹೋದಾಗೆಲ್ಲ ನನಗೆ ಒಂಥರ ಪಾಸಿಟಿವ್ ಆರಾ ಅಂತಾರೆ ನೋಡಿ, ಅದು ಫೀಲ್ ಆಗುತ್ತೆ. ಅಂದರೆ ಏನಂದರೆ ನೀವು ಒಂದು ಸರಿ ನೀವು ಕಾಲಿಟ್ಟರೆ ನಿಮಗೆ ಪಾಸಿಟಿವ್ ಫೀಲ್ ಆಗುತ್ತೆ. ಅಂದರೆ ನೀವು ಏನೇನು ನಿಮ್ಮ ಚಿಂತೆ, ನಿಮ್ಮದು ಸ್ಟ್ರೆಸ್ ಏನೇನಿದೆ ಅದೆಲ್ಲ ಮರಿತೀರಾ. ಅಟ್ಲೀಸ್ಟ್ ನೀವು ಒಂದು 10 ನಿಮಿಷ ಇಲ್ಲಿರ್ತೀರಾ, ಒಂದು 5 ನಿಮಿಷ ಇರ್ತೀರಾ, ಕೂತ್ಕೊಳ್ಳಿ, ಧ್ಯಾನ ಮಾಡಿದ್ರೆ ಒಂದು ಸ್ವಲ್ಪ ಮನಃಶಾಂತಿ ಅಂತಾರೆ ನೋಡಿ, ಒಂದು ಆ ಥರ ಸಿಗುತ್ತೆ. ಅದಕ್ಕೋಸ್ಕರ ನಾನು ದೇವಸ್ಥಾನ ಅದು ಇದು ಓಡಾಡ್ತೀನಿ. ಏನೋ ಒಂದು ನಂಬಿಕೆ.